ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಪರಶುರಾಮಾವತಾರವು ಎಂಬ 49ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಧರ್ಮರಾಜ, ಭೀಷ್ಮನು ರಾಜಸೂಯ ಯಾಗದಲ್ಲಿ ಸೇರಿದಂತಹ ಎಲ್ಲ ರಾಜರನ್ನು ಪಾಂಡವರನ್ನು ಉದ್ದೇಶಿಸಿ ಪರಮಾತ್ಮನ ಮಹಿಮೆಯನ್ನು ಹೇಳುತ್ತಿರುವನು. ಓ ಧರ್ಮರಾಜ, ಆ ಭಗವಂತನು ಭೃಗುವಂಶದಲ್ಲಿ ಜಮದಗ್ನಿ ಪುತ್ರನಾಗಿ ಹುಟ್ಟಿದ ಕಾರಣವನ್ನು ತಿಳಿಸುವೆನು ಕೇಳು. ಆ ಜಮದಗ್ನಿ ಪುತ್ರನೇ ಕಾರ್ತವೀರ್ಯನನ್ನು ಕೊಂದವನು. ಅವನಿಗೆ ರಾಮನೆಂದು ಹೆಸರು. ಮಹಾವೀರ್ಯವಂತನು, ಬಲದಲ್ಲಿ ಸಾಟಿ ಇಲ್ಲದವನು, ಹೈಹಯ ರಾಜ್ಯಾಧಿಪತಿಯಾದ ಆ ಕಾರ್ತವೀರ್ಯನು ಇವನ ಕೋಪಕ್ಕೆ ಗುರಿಯಾಗಿ ಅವನಿಂದ ಹತನಾದನು. ಅಮಿತ ಪರಾಕ್ರಮಿಯಾದ ಆ ಕಾರ್ತವೀರ್ಯನು ರಥವನ್ನೇರಿ ಯುದ್ಧ ಮಾಡುತ್ತಿದ್ದಾಗ ರಾಮನು ಅವನನ್ನು ರಥದಿಂದ ಕೆಡಹಿ ಕೊಂದನು. ಜಂಭನೆಂಬ ರಾಜನೊಬ್ಬನು ಯಜ್ಞವನ್ನು ಮಾಡುತ್ತಿದ್ದಾಗ ಅವನ ಯಾಗಗಳನ್ನು ಕೆಡಿಸಿ ಅಲ್ಲಿದ್ದ ಋತ್ವಿಕ್ಕುಗಳನ್ನು ಹೊಡೆದೋಡಿಸಿ ಆ ರಾಜನ ತಲೆಯನ್ನು ಹಾರಿಸಿದನು. ಆ ರಾಮನೇ ಶತದುಂದುಭಿ ಎಂಬುವನನ್ನು ಕೊಂದನು. ಓ ಧರ್ಮರಾಜ, ಮಹಾಶಕ್ತಿಯುಳ್ಳ ಈ ಕೃಷ್ಣನೇ ಸಹಸ್ರಜಿತ್ತೆಂದು ಸಹಸ್ರಬಾಹುವೆಂದು ಪ್ರಸಿದ್ಧನಾದ ಕಾರ್ತವೀರ್ಯನನ್ನು ಕೊಲ್ಲುವುದಕ್ಕಾಗಿ ಪರಶುರಾಮಾವತಾರವನ್ನು ಎತ್ತಿದ್ದನೆಂದು ತಿಳಿ. ಆ ರಾಮನು ಹಿಂದೆ ಸರಸ್ವತಿ ನದಿಯ ತೀರದಲ್ಲಿ ಕೂಟವಾಗಿ ಕೂಡಿದ್ದ ಬ್ರಹ್ಮದ್ವೇಷಿಗಳಾದ 6,40,000 ಕ್ಷತ್ರಿಯರನ್ನು ತನ್ನ ಧನುಸ್ಸಿನಿಂದ ಸವರಿದನು. ಅದರ ಮೇಲೆ ಆ ಪರಶುರಾಮನು ಇನ್ನೂ ಕ್ರೂರ ಸ್ವಭಾವವನ್ನು ತಾಳಿ ಬೇರೆ 14,000 ಕ್ಷತ್ರಿಯರನ್ನು ಕೊಂದನು. ಆಮೇಲೆ ಮತ್ತೊಮ್ಮೆ 1,000 ಕ್ಷತ್ರಿಯರನ್ನು ಕೊಂದನು. ಇನ್ನೊಮ್ಮೆ 1,000 ಮಂದಿಯನ್ನು ಒನಕೆಯಿಂದ ಬಡಿದನು. ಮತ್ತೊಮ್ಮೆ 1,000 ಮಂದಿಯನ್ನು ಖಡ್ಗದಿಂದ ಕತ್ತರಿಸಿದನು. 14,000 ಮಂದಿಗೆ ಬೆಂಕಿಯ ಕಿಡಿಗಳನ್ನು ಹೊಗೆಯನ್ನು ಕುಡಿಸಿಕೊಂಡನು. ಅದರ ಮೇಲೆಯೂ ಬ್ರಹ್ಮದ್ವೇಷವನ್ನು ಬಿಡದೆ ಲೋಕಹಿಂಸೆಯನ್ನು ಮಾಡುತ್ತಿದ್ದ ಕ್ಷತ್ರಿಯ ಶೇಷವನ್ನೆಲ್ಲ ಕೊಂದು ಆಮೇಲೆ ತಾನು ಸ್ನಾನವನ್ನು ಮಾಡಿದನು. ಕ್ಷತ್ರಿಯರ ಬಾಧೆಯನ್ನು ಸಹಿಸಲಾರದ ಬ್ರಾಹ್ಮಣರು ಬಹಳ ಕಷ್ಟದಿಂದ ರಾಮ ರಾಮ ಎಂದು ಮೊರೆಯಿಟ್ಟಾಗಲೆಲ್ಲ ಆ ದೀನ ಧ್ವನಿಯನ್ನು ಸಹಿಸಲಾರದೆ ಪರಶುರಾಮನು 1,00,000 ಸಂಖ್ಯೆಯಿಂದ ಕ್ಷತ್ರಿಯರನ್ನು ತನ್ನ ಕೊಡಲಿಯಿಂದ ಕಡಿಯುತ್ತಿದ್ದನು. ಓ ಭೃಗುರಾಮ, ಬೇಗ ಬಾ ಎಂದು ಬ್ರಾಹ್ಮಣರು ಮೊರೆಯಿಟ್ಟು ಕೂಗಿದೊಡನೆ ಪರಶುರಾಮನು ಅವರ ಗೋಳಾಟವನ್ನು ಸಹಿಸಲಾರದೆ ಅಲ್ಲಲ್ಲಿ ಹೋಗಿ ಕಾಶ್ಮೀರ, ದರದ, ಕುಂತಿ, ಕ್ಷುದ್ರಕ, ಮಾಲವ, ಶಕ, ಚೇದಿ, ಕಾಶಿ, ಕರಶು, ಚರುಷು, ಋಷಿಕ, ಕೃತಕೈಶಿಕ, ಅಂಗ, ವಂಗ, ಕಳಿಂಗ, ಮಾಗಧ, ಕೋಸಲ, ವಿದರ್ಭ, ಕಾಶಿ, ಕೋಸಲ, ರಾತ್ರಾಯಣ, ವೀತಿಹೋತ್ರ, ಕಿರಾತ, ಕಾರ್ತೀಕಾವತ ಮೊದಲಾದ ದೇಶಾಧಿಪತಿಗಳನ್ನು ಇನ್ನೂ ಇತರ ಕ್ಷತ್ರಿಯರನ್ನು ಸಾವಿರಾರು ಸಂಖ್ಯೆಯಿಂದ ಅಲ್ಲಲ್ಲಿ ನಿಗ್ರಹಿಸಿ ಅನೇಕರನ್ನು ತನ್ನ ಬಾಣಗಳಿಂದ ಕೊಂದು ಅವರನ್ನೆಲ್ಲ ಸೂರ್ಯನಲ್ಲಿಗೆ, ಅಂದರೆ ಸೂರ್ಯಬಿಂಬ ಮಾರ್ಗವಾಗಿ ಲೋಕಾಂತರಕ್ಕೆ ಕಳುಹಿಸಿದನು. ಮೇರು ಮಂದರ ಪರ್ವತಗಳನ್ನೇ ಭೂಷಣವಾಗಿ ಉಳ್ಳ ಈ ಸಮಸ್ತ ಭೂಮಿಯು ಕ್ಷತ್ರಿಯರ ಹೆಣಗಳಿಂದ ತುಂಬಿ ಹೋಯಿತು. ಹೀಗೆ ಪರಶುರಾಮನು 21 ಸಾರಿ ಅಲ್ಲಲ್ಲಿ ಹುಡುಕಿ ಕ್ಷತ್ರಿಯರನ್ನು ಕೊಂದು ಭೂಮಿಯಲ್ಲಿ ಕ್ಷತ್ರಿಯರೇ ಇಲ್ಲದಂತೆ ಮಾಡಿದನು. ಹೀಗೆ ಮಹಾ ಯಶಸ್ವಿಯಾದ ಆ ಪರಶುರಾಮನು ಕ್ಷತ್ರಿಯರನ್ನು ಕೊಂದು ಇಂದ್ರಗೋಪವೆಂಬ ಹುಳಕ್ಕೂ ಚಕೋರ ಪಕ್ಷಿಗೂ ಸಮಾನ ವರ್ಣವುಳ್ಳ ಆ ಕ್ಷತ್ರಿಯರ ರಕ್ತದಿಂದ ಅನೇಕ ನದಿಗಳನ್ನು ತಟಾಕಗಳನ್ನು ತುಂಬಿ ಆ ರಕ್ತದ ಮಡುಗಳಲ್ಲಿಯೇ ತನ್ನ ಪಿತೃಗಳಿಗೆ ತರ್ಪಣವನ್ನು ಬಿಟ್ಟನು. ಪರಶುರಾಮನು 18 ದ್ವೀಪಗಳನ್ನು ತನ್ನ ಸ್ವಾಧೀನ ಮಾಡಿಕೊಂಡು ಸಾವಿರಾರು ಅಶ್ವಮೇಧಗಳನ್ನು ಸಾವಿರಾರು ನರಮೇಧಗಳನ್ನು ಮಾಡಿ ತನಗೆ ಸ್ವಾಧೀನವಾಗಿದ್ದ ಸಮುದ್ರ ಪರ್ಯಂತವಾದ ಸಮಸ್ತ ಭೂಮಿಯನ್ನು ಕಶ್ಯಪನೆಂಬ ಬ್ರಾಹ್ಮಣನಿಗೆ ದಾನ ಮಾಡಿಬಿಟ್ಟನು. ಹೀಗೆ ಅವನು ಭೂಮಿಯಲ್ಲಿ ದುಷ್ಟ ಕ್ಷತ್ರಿಯರನ್ನೆಲ್ಲ ಅಡಗಿಸಿ ಅದರ ಕೊನೆಯನ್ನು ಪ್ರದಕ್ಷಿಣ ಮಾಡಿ ಬಂದನು. ಓ ಧರ್ಮರಾಜ, ಪೂರ್ವ ಕಥೆಗಳನ್ನು ಬಲ್ಲ ವಿದ್ವಾಂಸರು ಮಹಾತ್ಮನಾದ ಆ ಪರಶುರಾಮನನ್ನು ಕುರಿತು ಆ ಕಾಲದಲ್ಲಿ ಮಾಡಿದ ಒಂದು ಸತ್ಯವಾದ ಒಂದು ಶ್ಲೋಕವನ್ನು ಹೇಳುವರು. 18 ಅಡಿಗಳ ಅಗಲವು 1 ಪುರುಷ ಪ್ರಮಾಣಕ್ಕೆ ಮೇಲೆ ಎತ್ತರವೂ ಉಳ್ಳ ಸುವರ್ಣಮಯವಾದ ಒಂದು ಯಾಗವೇದಿಕೆಯನ್ನು ಆ ಪರಶುರಾಮನಿಂದ ಕಾಶ್ಯಪನು ಪಡೆದನು ಎಂಬುದೇ ಆ ಶ್ಲೋಕಾರ್ಥವು.
ಮಹಾಬಾಹುವಾದ ಆ ಜಾಮದಗ್ನ್ಯನು ಹೀಗೆ ಭೂರಿ ದಕ್ಷಿಣೆಯುಳ್ಳ ಅನೇಕ ಯಾಗಗಳನ್ನು ಮಾಡಿ ಆಮೇಲೆ 100 ವರ್ಷಗಳವರೆಗೆ ಸೌಭರಾಜನಾದ ಸಾಲ್ವನೊಡನೆ ಯುದ್ಧ ಮಾಡಿದನು. ಪರಶುರಾಮನು ತನ್ನ ಅಂದವಾದ ರಥವನ್ನೇರಿ ಸೌಭರೊಡನೆ ಯುದ್ಧ ಮಾಡುತ್ತಿರುವಾಗ ಯೌವನಕ್ಕೆ ಬಾರದ ಕೆಲವು ಕನ್ಯೆಯರು, ರಾಮ ರಾಮ, ಮಹಾಬಾಹು, ಭೃಗುವಂಶಕ್ಕೆ ಕೀರ್ತಿಯನ್ನು ತರತಕ್ಕವನೇ, ನಿನ್ನ ಶಸ್ತ್ರಗಳನ್ನೆಲ್ಲ ಬಿಟ್ಟು ಹೋಗು, ನೀನು ಸೌಭನನ್ನು ಕೊಲ್ಲಲಾರೆ. ಶಂಖ ಚಕ್ರ ಗದಾಪಾಣಿಯು ದೇವತೆಗಳಿಗೆ ಅಭಯವನ್ನು ಕೊಡತಕ್ಕವನು ಆದ ಕೃಷ್ಣನು ಪ್ರದ್ಯುಮ್ನನೊಡನೆಯೂ ಸಾಂಬನೊಡನೆಯೂ ಸೇರಿ ಮುಂದೆ ಯುದ್ಧದಲ್ಲಿ ಈ ಸೌಭನನ್ನು ಕೊಲ್ಲುವನು ಎಂಬ ಅರ್ಥದಿಂದ ಗಾನ ಮಾಡುತ್ತಿರುವ ಕಂಠಧ್ವನಿಯು ಕೇಳಿಸಿತು. ಪುರುಷ ಶ್ರೇಷ್ಠನಾದ ಪರಶುರಾಮನು ಈ ಮಾತುಗಳನ್ನು ಕೇಳಿದೊಡನೆ ಆಯುಧಗಳನ್ನೆಲ್ಲ ಬಿಸುಟು ಅಲ್ಲಿಂದ ಹಾಗೆಯೇ ವನಕ್ಕೆ ಹೊರಟನು. ತಾನು ಕುಳಿತಿದ್ದ ರಥ, ತನ್ನ ಕೈಯಲ್ಲಿದ್ದ ಆಯುಧಗಳು, ಕೊಡಲಿ, ತಾನು ತಂದಿದ್ದ ಬಿಲ್ಲು ಇವೆಲ್ಲವನ್ನೂ ನೀರಿನಲ್ಲಿ ಬಿಸುಟು ದೊಡ್ಡ ತಪಸ್ಸನ್ನು ಮಾಡಲಾರಂಭಿಸಿದನು. ಧರ್ಮಾತ್ಮನಾದ ಆ ಜಾಮದಗ್ನ್ಯನು ಲಜ್ಜೆ, ಕೀರ್ತಿ, ಶಕ್ತಿ, ಬುದ್ಧಿ, ಸಂಪತ್ತು ಇವನ್ನು ಮಾತ್ರ ತನ್ನದಾಗಿಟ್ಟುಕೊಂಡು ಆಯುಧ ಸಹಿತನಾದ ತನ್ನ ರಥವನ್ನು ಇದ್ದಲ್ಲಿಯೇ ಬಿಟ್ಟು ಹೋದನು. ಓ ಧರ್ಮರಾಜ, ಈಶ್ವರ ಸ್ವರೂಪಿಯಾದ ಆ ಪರಶುರಾಮನು ಆದಿಯಿಂದಲೂ ಕೃಷ್ಣನ ಪಾಲಿಗೆ ಏರ್ಪಟ್ಟಿದ್ದ ಆ ಸೌಭವಧವನ್ನು ಅವನಿಗಾಗಿ ಬಿಟ್ಟನೇ ಹೊರತು ಅವನನ್ನು ಕೊಲ್ಲುವುದಕ್ಕೆ ತನಗೆ ಶಕ್ತಿಯಿಲ್ಲದೆ ಬಿಡಲಿಲ್ಲ. ದೈವ ಸಂಕಲ್ಪದಲ್ಲಿ ನಂಬಿಕೆಯನ್ನು ಹುಟ್ಟಿಸುವುದಕ್ಕಾಗಿ ಸೌಭನನ್ನು ತಾನು ಕೊಲ್ಲದೆ ಅದನ್ನು ಕೃಷ್ಣನ ಪಾಲಿಗೆ ಬಿಟ್ಟು ಹೋದನು. ಧರ್ಮರಾಜ, ಜಮದಗ್ನಿ ಪುತ್ರನೆಂದು ಪ್ರಸಿದ್ಧನಾದ ಆ ಮಹರ್ಷಿಯು ಈ ಕೃಷ್ಣನ ಪೂರ್ವಾವತಾರವೆಂದೇ ತಿಳಿ. ಆ ಪರಶುರಾಮನು ಈಗಲೂ ಮಹಾ ತಪಸ್ಸಿನಲ್ಲಿ ನೆಲೆಗೊಂಡಿರುವನು. ಇದು 49ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.